ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಬೆನ್ಸಿ ರವೆ ಉಪ್ಪಿಟ್ಟು. ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಈ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಸೂಜಿ ರವೆ ಅಥವಾ ಚಿರೋಟಿ ರವೆಗೆ ಹೋಲಿಸಿದರೆ ಈ ಉಪ್ಪಿಟ್ಟು ಉದುರಾಗಿ ಬರುತ್ತೆ, ಮುದ್ದೆ ಥರ ಆಗಲ್ಲ ಮತ್ತು ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ಮೊದಲು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕಡಾಯಿ ಇಡಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬೆನ್ಸಿ ರವೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಳಿ. ಈ ಬೆನ್ಸಿ ರವೆಗೆ ಗೋಧಿ ರವೆ ಅಂತಲೂ ಕರೀತಾರೆ. ಬೆನ್ಸಿ ರವೆ 3 ಥರ ಸಿಗುತ್ತೆ ಅಂಗಡಿಯಲ್ಲಿ, ಬಿಗ್ಗು, ಮೀಡಿಯಮು, ಸ್ಮಾಲ್ ಅಂತ. ನಾನಿಲ್ಲಿ ಸ್ಮಾಲ್ ರವೆ ತೊಗೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಬೆನ್ಸಿ ರವೆ ತೊಗೊಳೋವಾಗ ನೋಡಿಬಿಟ್ಟು ತೊಗೊಳ್ಳಿ, ಯಾಕೆಂದರೆ ಅಂಗಡಿಯವರು ಮಿಸ್ಸಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಕೊಟ್ಬಿಡ್ತಾರೆ, ಇಲ್ಲಾಂತಂದರೆ ಬಿಗ್ ಸೈಜ್ ಕೊಟ್ಬಿಡ್ತಾರೆ. ಬಿಗ್ ಸೈಜ್ ಬಂದುಬಿಟ್ಟು ಗೋಧಿ ನುಚ್ಚು ಥರ ಇರುತ್ತೆ, ಅದಕ್ಕೆ ಬ್ರೋಕನ್ ವೀಟ್ ಅಂತಲೂ ಕರೀತಾರೆ. ಅದಕ್ಕೆ ನೀವು ಅಂಗಡಿಯಲ್ಲಿ ತೊಗೊಳೋವಾಗ ನೋಡಿಬಿಟ್ಟು ತೊಗೊಳ್ಳಿ. ಬೆನ್ಸಿ ರವೆ ಉಪ್ಪಿಟ್ಟು ಮಾಡೋವಾಗ ಸ್ಮಾಲ್ ರವೆ ಇದ್ದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆನ್ಸಿ ರವೆನ ಮೀಡಿಯಮ್ ಫ್ಲೇಮಲ್ಲಿ 1 ಸೆಕೆಂಡ್ ಹುರ್ಕೊಂಡಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ 1-2 ಸೆಕೆಂಡು ಹುರ್ಕೊಳ್ಳಿ ನೀಟಾಗಿ. ರವೆನ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ, 1-2 ಸೆಕೆಂಡು ಆ ರವೆ ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಅಷ್ಟೇ. ನೀವು ರವೆನ ಜಾಸ್ತಿ ಹುರಿದುಕೊಳ್ಳೋಷ್ಟು ನಿಮಗೆ ಉಪ್ಪಿಟ್ಟು ಅಷ್ಟು ಟೇಸ್ಟಿಯಾಗಿ ಬರೋಲ್ಲ, ಅದಕ್ಕೆ 1-2 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ರವೆ ಹುರ್ಕೊಳ್ಳೋವಾಗ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕೋದ್ರಿಂದ ನಿಮಗೆ ಉಪ್ಪಿಟ್ಟು ಮುದ್ದೆ ಥರ ಬರೋಲ್ಲ, ಉದ್ದುದ್ರಾಗಿ ಬರುತ್ತೆ, ನಿಮಗೆ ಟೇಸ್ಟೂ ಚೆನ್ನಾಗಿರುತ್ತೆ. ಅದಕ್ಕೆ ಎಣ್ಣೆ ಹಾಕ್ಕೊಬೇಕು ಈ ರವೆ ಹುರಿಯುವಾಗ. ನೋಡಿ 2 ಸೆಕೆಂಡ್ ಆದಮೇಲೆ ಕೈಯಲ್ಲಿ ರವೆ ಮುಟ್ಕೊಂಡ್ರೆ ಕೈಗೆ ಅಂಟ್ಕೊಳೋದಿಲ್ಲ ರವೆ, ಈ ಥರ ಬರೋವರೆಗೂ ರವೆ ಹುರ್ಕೊಂಡ್ರೆ ಸಾಕು. ಮತ್ತು ಈಗ ಪಕ್ಕದಲ್ಲಿ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಉಪ್ಪಿಟ್ಟಿಗೆ ಆಯಿಲು ಜಾಸ್ತಿ ಇದ್ರೇ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಬ್ರೌನ್ ಕಲರ್ ಬಂದಾದಮೇಲೆ ಇದಕ್ಕೆ ಉದ್ದಕ್ಕೆ ಹಚ್ಚಿರೋಂಥ ಈರುಳ್ಳಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ. ಈರುಳ್ಳಿ ಉದ್ದಕ್ಕೆ ಹಚ್ಚಿ ಹಾಕೋದ್ರಿಂದ ನಿಮಗೆ ಬಾಯಿಗೆ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಚಿಕ್ಕ ಚಿಕ್ಕದು ಹಚ್ಚಿದ್ರೆ ಈರುಳ್ಳಿ ಬಾಯಿಗೆ ಸಿಗಲ್ಲ, ಅದಕ್ಕೋಸ್ಕರ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ. ಈಗ 2 ಸೆಕೆಂಡ್ ಫ್ರೈ ಆದಮೇಲೆ ಈರುಳ್ಳಿ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಬಂದಾದಮೇಲೆ ಈರುಳ್ಳಿ ಇದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹಚ್ಚಿ ಹಾಕಿ ಫ್ರೈ ಮಾಡ್ಕೊಳ್ಳಿ 1-2 ಸೆಕೆಂಡು. ಈಗ ಇದಕ್ಕೆ 1 ರೆಂಬೆ ಕರಿಬೇವು, ಚಿಟಿಕೆಯಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ. ಹಸಿಮೆಣ್ಸಿನ್ಕಾಯಿನ ನೀವು ಬೇಕಾದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಸ್ ತರಕಾರಿ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೆ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಕ್ಯಾರೆಟು, ಬೀನ್ಸ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದಾಗ ಗ್ರೀನ್ ಪೀಸ್ ಬೇಕಾದ್ರೆ ಹಾಕ್ಕೋಬೋದು ನೀವು. ತರಕಾರಿ ಎಲ್ಲ ಹಾಕಾದ್ಮೇಲೆ ಇದನ್ನು ನೀವು ಒಂದು 5 ನಿಮಿಷ ಆದರೂ ನೀವು ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಆಯಿಲಲ್ಲಿ. ತರಕಾರಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕಿದ್ರೆ ನಿಮಗೆ ಆಯಿಲಲ್ಲಿ ಬೇಗ ಫ್ರೈ ಆಗುತ್ತೆ. ದೊಡ್ಡದಾಗಿ ಹಚ್ಚಿದ್ರೆ ನಿಮಗೆ ಬೇಯಲ್ಲ ಬೇಗ ಆಯಿಲಲ್ಲಿ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕಿ ತರಕಾರಿನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೊಟೊನ ಹಾಕಿ ಟೊಮೊಟೊ ಎಲ್ಲ ನೀಟಾಗಿ ಬೇಯೋವರೆಗೂ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ. ಸ್ಮ್ಯಾಶ್ ಆಗಬೇಕು ಟೊಮೊಟೊ ಎಲ್ಲ ನೀಟಾಗಿ, ಆವಾಗಲೇ ನಿಮಗೆ ಉಪ್ಪಿಟ್ಟು ಸ್ವಲ್ಪ ರುಚಿಯಾಗುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆಯಷ್ಟು ಅರಶಿನ. ನಿಮಗೆ ಅರಶಿನ ಮಾತ್ರ ಆಪ್ಷನಲ್ ಅಷ್ಟೇ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಉಪ್ಪು ಅರಶಿನ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ತರಕಾರಿ ಎಲ್ಲ ನೀಟಾಗಿ. ಈ ಬೆನ್ಸಿ ರವೆ ಉಪ್ಪಿಟ್ಟು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಜಾಸ್ತಿ ಜನ ಮಾಡೋದು, ಬೇರೆ ಸ್ಟೇಟಲ್ಲೆಲ್ಲ ಅಷ್ಟೊಂದು ಮಾಡಲ್ಲ ಈ ಬೆನ್ಸಿ ರವೆ ಉಪ್ಪಿಟ್ಟು. ಈ ಬೆನ್ಸಿ ರವೆ ಹೆಲ್ತಿಗೆ ಒಳ್ಳೆಯದು ಕೂಡ. ತರಕಾರಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನು 3 ಕಪ್ಪಷ್ಟು ವಾಟ್ರ್ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಬೆನ್ಸಿ ರವೆ ಉಪ್ಪಿಟ್ಟು ಉದುದ್ರಾಗಿ ಬೇಕು ಅಂತಂದರೆ 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ಇಲ್ಲ ನಿಮಗೇನಾದರೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರು ಹಾಕಿ, ಆವಾಗ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗ ತರಕಾರಿಗೆ ನೀರು ಹಾಕಾದ್ಮೇಲೆ ಈ ಸ್ಟೇಜಲ್ಲೇ ನಿಮಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನನಗೆ ಉಪ್ಪು ಕಡಿಮೆ ಆಗಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ.
ಉಪ್ಪು ಹಾಕಾದ್ಮೇಲೆ ನೀರು ಮಾಡುತ್ತಲ್ವ ಆವಾಗ ನೀವು ಹುರಿದಿಟ್ಟಿರೋಂಥ ಉಪ್ಪಿಟ್ಟು ರವೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕಿದ್ಮೇಲೆ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಸಾಕಾಗುತ್ತೆ. ಬೆನ್ಸಿ ರವೆ ಉಪ್ಪಿಟ್ಟು ಗಂಟು ಕಟ್ಟಲ್ಲ, ಸೊ ಅದಕ್ಕೆ ಕಂಟಿನ್ಯೂಸ್ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಉಪ್ಪಿಟ್ಟಿಗೆ ಪ್ಲೇಟ್ ಮುಚ್ಚಿ 3 ನಿಮಿಷ ಆದಮೇಲೆ ಸ್ಟವ್ ಕಟ್ ಆಫ್ ಮಾಡಿ ಪ್ಲೇಟ್ ರಿಮೂವ್ ಮಾಡಿ. ಪ್ಲೇಟ್ ರಿಮೂವ್ ಮಾಡಾದಮೇಲೆ ಈ ಥರ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಫ್ರೆಶ್ ಕೊತ್ತಂಬರಿ ಮತ್ತು ಇದಕ್ಕೆ ಫ್ರೆಶ್ ಕಾಯಿ ತುರಿ ಹಾಕಿ 1-2 ಟೇಬಲ್ ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ಉಪ್ಪಿಟ್ಟು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಫ್ರೆಶ್ ಆಗಿರೋಂಥ ಕಾಯಿ ತುರಿನೇ ಹಾಕಬೇಕು ಉಪ್ಪಿಟ್ಟಿಗೆ. ಹಾಕಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುವ ನಮ್ಮ ಕರ್ನಾಟಕ ಸ್ಪೆಷಲ್ ಬೆನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಈ ಬೆನ್ಸಿ ರವೆ ಉಪ್ಪಿಟ್ಟನ್ನ ನೀವು ಚಟ್ನಿ ಪುಡಿ ಅಥವಾ ಪಿಕ್ಕಲ್ಲು ಇಲ್ಲ ಚಟ್ನಿಯಲ್ಲಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.